ಸರ್ ನಮಸ್ಕಾರ ಸರ್, ತಮ್ಮ ಹೆಸರು ಸರ್? ಗಣಪತಿ ಸರ್. ಮೇಡಮ್ ನಮಸ್ತೆ, ತಮ್ಮ ಹೆಸರು? ಪಂಪಂಬರ್ ಯಾವ ತಾಲೂಕ್ ಪಂಚಾಯತಿಗೆ ಗೆದ್ದು ಹೊಸಪೇಟೆ ತಾಲೂಕ್ ಪಂಚಾಯತಿ ಗೆದ್ದಿದೆ. ಈ ಬಾರಿ ತಮಗೆ ಟೋಟಲ್ ಓಟ್ ಎಷ್ಟು ಬಂದಿತ್ತು ಮೇಡಮ್? 2105. ಟೋಟಲ್ ಓಟು ನಿಮ್ಗೆ ಎಷ್ಟು ಬಂದಿತ್ತು? 2450 ಬಂದಿತ್ತು. ಲೀಡಿಂಗು ಮೇಡಮ್ ನಿಮ್ಮ ಆಪೋಸಿಟ್ಗೂ ಅವ್ರಿಗೂ ಎಷ್ಟು ಅಂತರದಿಂದ ಗೆದ್ದಿಲ್ಲ? 450. ತುಂಬ ಜಾಸ್ತಿ ಓಟಿಂದನೇ ಗೆದ್ದಿದ್ದೀರಾ, ಲೀಡಿಂಗ್ ಏನು ತೊಂದರೆ ಇಲ್ಲ. ಹೇಗೆ ಅನಿಸ್ತಾ ಇದೆ ಮೇಡಮ್ 2 ವರ್ಷ ರಾಜಕೀಯ ಜೀವನ ಕಳೆದಿದ್ದೀರಾ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ? ಸರ್ ತಮ್ಮ ಮಿಸಸ್ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದಾರೆ, ತಮ್ಗೆ ಏನು ಅನಿಸ್ತಾ ಇದೆ ಸರ್? ಏನಿಲ್ಲ, ನಮ್ಮ ಅನುದಾನ ಬರ್ತದಲ್ಲ ಸರ್ ನಮಗೆ. ಒಂದು 5 ಲಕ್ಷದಿಂದ 6 ಲಕ್ಷವರೆಗೆ ಬರುತ್ತೆ. ಈಗ ಸಣ್ಣ ಇವೇನು ಗ್ರಾಂಟ್ ಆಗಿಬಿಡ್ತಾವೆ. ಈ ಗ್ರಾಂಟ್ ಅಂದ್ರೇ ನಮಗೆ ಪೀಸ್ ವರ್ಕು 5 ಲಕ್ಷವರೆಗೆ ಏನೋ ಒಂದು ಕೆಲಸ ಮಾಡೋಕ್ಕಾಗಲ್ಲ. 90,000 80,000 ಯಾಕೆಂದ್ರೆ ಏನು ಕೆಲಸ ಆಗಲ್ಲ ಅವು. ಅದಕ್ಕೋಸ್ಕರಾಗಿ ನಾವೇನು ಮಾಡಿದ್ವಿ, ಅಂಗನವಾಡಿ ಸ್ಕೂಲಿನೂ ಇದ್ವು, ಅವು ಸ್ಟಾಪಾಗಿ ಹೋಗ್ಬಿಟ್ಟಿದ್ವು ಕಡೆಯಾಗ. ಸ್ಟಾಪ್ ಹೋಗಿ ಇದಕ್ಕೆ ಅವು ಬೇರೆ ಒಂದು 55 ಇದಕ್ಕೊಂದು 90 ಹಾಕಿ 2 ಅಂಗನವಾಡಿ ಸ್ಕೂಲಿನ ಸ್ಟಾಪ್ ಕಿತ್ತಿ ಸ್ಟಾಪ್ ಹೊಸವನ್ನ ಮಾಡಿಸ್ಬಿಟ್ಟಿದ್ವಿ. ಹೊಸದಾಗಿ ನಿಮ್ಮ ಕಡೆ ಮಾಡಿಸ್ಕೊಟ್ಟಿದ್ದೀವಿ? ನಾವೇ ಮಾಡಿಸಿದ್ವಿ 2 ಸ್ಟಾಪ್. 2 ವರ್ಷದಲ್ಲಿ ಯಾವ ರೀತಿಯ ಬದಲಾವಣೆಗಳು ತಂದಿದ್ದೀರಾ ಸರ್ 2 ವರ್ಷದ ತಮ್ಮ ಕಡೆಯಿಂದ? ಈ ನಮ್ಮ ಅನ್ನದಾನ ಏನು ಬರ್ತಾವೆ ಸರ್, ಚರಂಡಿ ವರ್ಕು, ಏನೋ CC ರೋಡು, CC ರೋಡ್ ಇರೋವು ಅವನ್ನೆಲ್ಲ ಸ್ವಲ್ಪ ಎಲ್ಲೆಲ್ಲಿ ಕೊರತೆ ಐತೆ ಅವೆಲ್ಲ ಮಾಡಿಸಿದ್ದೀವಿ ಸರ್. CC ರೋಡ್ ಮಾಡಿಸಿದ್ದೀರಾ? CC ಇವು ಯಾವ ಗ್ರಾವಲ್ ರೋಟಿನ ಊರಲ್ಲಿ ಏನೇನೋ ತೊಂದರೆ ಇದೆ ಅದೆಲ್ಲ ಮಾಡಿಸಿದ್ವಿ ಸರ್. ಅದೇನೋ ಮಾಡಿಸ್ತಾ ಇದ್ದೀರಾ? ನೀರಿನ ತೊಂದರೆ ಇರೋದು, ಸ್ಕೂಲಲ್ಲಿ ಏನು ನೀರಿನ ತೊಂದರೆ ಐತೆ ಅಂದ್ರೆ ಸ್ಟ್ಯಾಕಿ ಕೂಡ ಮಾಡಿಸ್ಕೊಡ್ತೀವಿ ಸರ್. ಇಷ್ಟ ಅಭಿವೃದ್ಧಿ ಕೆಲಸಗಳು ಆಗಿದೆ ಸರ್. ಇನ್ನು 3 ವರ್ಷ ಕಾಲಾವಧಿ ಇದೆ ಮೇಡಮ್ಗೆ, 3 ವರ್ಷ ಕಾಲಾವಧಿ ಇದೆ TP ಮೆಂಬರ್ಗೆ. 3 ವರ್ಷದಲ್ಲಿ ತಮ್ಮ ವಾರ್ಡಲ್ಲಿ ಏನು ತೊಂದರೆ ಇದೆ, ಯಾವ ರೀತಿ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಬದಲಾವಣೆ ಎಲ್ಲೆಲ್ಲಿ ತೊಂದರೆ ಐತೆ ಬದಲಾವಣೆ ಮಾಡ್ತೇವೆ ಸರ್. ನಮ್ಗೆ ಅನುದಾನ ಏನು ಬರ್ತೈತೆ ನಿಂದೆಲ್ಲ ಅನುದಾನ ಮೂಲಕ ಯಾವ ರೀತಿ ಬದಲಾವಣೆ ತರಬೇಕು, ಏನೇನು ಕುಂದು ಕೊರತೆಗಳಿದೆ ತಮ್ಮ ಎಲ್ಲೆಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂಥವೆಲ್ಲ ಮಾಡ್ತೇವೆ ಸರ್. ತಮ್ಮ ವಾರ್ಡಲ್ಲಿ ಇವಾಗ ಏನೇನು ತೊಂದರೆ ಇದೆ ಸರ್ ಮುಖ್ಯವಾಗಿ? ತೊಂದರೆ ಅಂದ್ರೆ ನಮ್ಮ ಬರಾಮಂಟ್ ಆಗಲ್ಲ ಸರ್. ಯಾಕಂದ್ರೆ ಸ್ಕೂಲಿನ ಈಗ ರೋಟಿಗೆ ಹೋಗ್ತದೆ ಅಂಥವೆಲ್ಲ ಬೇಕಂದ್ರೆ ನಮಗೆ ಜಗ ಇವು ಬೇಕಾಗ್ತಾವ ಕಟ್ಸಕ್ಕೆ. ಸ್ಕೂಲಿಗೆ ಮಕ್ಕಳಿಗೆ ತೊಂದರೆ ಇದೆ ರೋಡ್ ಬಂತಂದ್ರೆ. ತೊಂದರೆ ಇರೋ ಸಲುವಾಗಿ ನಾವು ಒಂದು ಪ್ಲೇಸ್ ಹೇಳಿದ್ರೆ ನೋಡಿದ್ದೀವಿ, ಅಲ್ಲಿ ಬಂತಂದ್ರೆ ಚೆನ್ನಾಗಾಗ್ತದೆ ಸರ್. ಈಗ ನಮಗೆ ಅಲ್ಲಿ ಸ್ಕೂಲಿಗೆ ಮಕ್ಕಳಿಗೆ ಅಂದ್ರೆ ಒಂದು ಸ್ಟಾಪ್ ಹೋಗ್ಬಿಡುತ್ತೆ ಸರ್. ಅದನ್ನ ಹಾಕ್ಸಕ್ಕೆ ನಮ್ಮ ಅನುದಾನ ಆಗಲ್ಲ. ಬೇರೆ ವ್ಯವಸ್ಥೆಯಲ್ಲೇ ಮಾಡಿದರೆ ಚೆನ್ನಾಗಿರ್ತದೆ ಸರ್. ಆ ಕಡೆಯಲ್ಲಿ ನೀರಿನ ತೊಂದರೆ ಎಲ್ಲ ಇದೆಯಾ? ನೀರಿಂದ ತೊಂದರೆ ಇಲ್ಲ ಸರ್. ತೊಂದರೆ ಇಲ್ಲ, ಚೆನ್ನಾಗಿದೆ ಸರ್. ರಾಜಕೀಯಕ್ಕೆ ಬರೋದಕ್ಕೆ ಮೇಡಮ್ನವ್ರಿಗೆ ಹೌಸ್ ವೈಫ್ ಅವ್ರ ಮನೇಲೇ ಇದ್ದು ಕೆಲಸ ಮಾಡೋಂಥವ್ರು. ಈ ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಮೇಡಮ್ ತಮಗೆ? ರಾಜಕೀಯ ಅನ್ನೋದೇನಿಲ್ಲ ಸರ್. ನಾವು ಯಾಕಂದ್ರೆ ಮೊದಲಿದ್ದ ನಾವು ಕೆಲಸ ಮಾಡ್ಕೊಂತ ಹೋಗಿರೋರು. ಈಗ ಚೆನ್ನಾಗೇನಿಲ್ಲ, ನೀವು ಚೆನ್ನಾಗೈತೆ, ನೀವು ವಾತಾವರಣ ಚೆನ್ನಾಗೈತೆ, ಹಂಗೆ ಹಂಗೆ ಅಂತೇಳಿ ನಿಂದಿರಿಸಿದ್ರು ಸರ್. ನೀವು ಕೆಲಸಗಳು ನಿಂಗೆ ಮಾಡಿಸ್ತೀರಾ? ಮಾಡಿಸ್ತಿದ್ವಿ, ಕೊಟ್ಟಿದ್ದಾರೆ. ನಾವು ಕೆಲಸ ಮಾಡಿಸೋದಕ್ಕೂ ಎಲ್ಲ ಊರಲ್ಲೆಲ್ಲ ಚೆನ್ನಾಗಿತ್ತು. ನೀವು ಜಾಸ್ತಿ ನೀವು ಗೆಲ್ತರ ಅಂತ ಇವರಿಗೆ ಮುಖ್ಯವಾಗಿ ಜನರ ಬೆಂಬಲ ಇದೆ ಸರ್. ದುಡ್ಕಂತಿದ್ರು ಕೂಡ ಜನರ ಊರಾಗ ವಾತಾವರಣ ಚೆನ್ನಾಗೈತೆ ಅಂತಂದ್ರೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದಾರೆ ಸರ್ ತಮಗೆ? ಬೆನ್ನೆಲುಬಾಗಿ ನಿಂತಿರೋ ಗುರುಗಳು ಯಾರು ಇದಾರ? ಈ ರೀತಿ ಮಾಡ್ಕೊಂಡೋಗಿ ಅಂತ ಹೇಳಂತ ಬೆನ್ನೆಲುಬಾಗಿ ಇರೋಂಥ ಗುರುಗಳು ಯಾರು ಇದಾರ ಇಲ್ಲಿ ನಮ್ಮೂರಲ್ಲಿ? ನಿಮ್ಗೆ ರಾಜಕೀಯಕ್ಕೆ ಬರೋದಕ್ಕೆ ರಾಜಕೀಯ ಬರಲ್ಲ ಅಂದ್ರೆ ಮತ್ತೆ ಅವರು ಎಲ್ಲ ಊರಲ್ಲಿ ಕೇಳ್ಕೊಂಡ ನಿಂದಿಸಿರೋದು. ಚೆನ್ನಾಗಾಗ್ತದೆ ಗಾಳದ್ದು ನಿಂತ್ರೆ ನೀವು ಮಕ್ಕಳು ನಿಂದಿರ್ಸಿ ಚೆನ್ನಾಗಾಗ್ತದೆ, ಸ್ವಲ್ಪ ಕೆಲಸ ಕೂಡ ಮಾಡ್ತೀನಿ ನೀನು ಅಂತೇಳಿ ನಿಂದಿರ್ಸಿದ್ರು ಸರ್. ನಾವು ಕೂಡ ಅದೇ ಥರನೇ ಮಾಡ್ತಾ ಇದೀವಿ. ಯಾಕಂದ್ರೆ ಈಗ ನಾವು ಈಗ ಅದರಲ್ಲಿಂದ ಅನುದಾನ ಬಂದೈತೆ ಅಂದ್ರೆ ಕೂಡ ಎಲ್ಲಿ ಏನು ಕೊರತೆ ಇರ್ತದೆ ಅದೆಲ್ಲ ನೀರಿಂದು ಕೊರತೆ ಇದ್ರೆ ನೀರಿಂದು ಸ್ಕೂಲಲ್ಲಿ ಏನು ಪ್ರಾಬ್ಲಮ್ ಇಲ್ದಂಗೆ ನೀರಿಂದು ಕೂಡ ಮಾಡಿಸಿದ್ವಿ ಸರ್. ಅದು ಅನುದಾನ ಬರಕ್ಕೆ ಲೇಟ್ ಇದ್ರು ಕೂಡ ನಾವು ಮಾಡಿಸಿದ್ವಿ. ಮೇಯ್ನ್ ಆಗಿ ಜನರೇ ಕಾರಣ ನಿಮ್ಗೆ ಸ್ಫೂರ್ತಿಯಾಗಿ ಬರೋದಕ್ಕೆ, ಅವರೇ ನಿಲ್ಲಿಸಿ ಗೆಲ್ಸಿರೋದು? ಅವರೇ ನಿಲ್ಲಿಸಿ ಗೆಲ್ಸಿರೋದು ಸರ್. ರಾಜಕೀಯಕ್ಕೆ ಬರೋದಕ್ಕೆ ನೀವೇ ಮೊದಲೇ ಅಥವಾ ತಮ್ಮ ಫ್ಯಾಮಿಲಿ ಯಾರು ಇದ್ದೀರಾ ಸರ್? ಯಾರಿಲ್ಲ ಇದೇ ಫಸ್ಟ್. ಮೇಡಮ್ನವರೇ ಮೊದಲು ಬರ್ತಾರೆ? ಇದೇ ಫಸ್ಟ್ ಸರ್. ತಮಗೆ ಗೆಲ್ಲೋದಕ್ಕೆ ತಾಲೂಕ್ ಪಂಚಾಯತ್ ಮೆಂಬರ್ ಗೆಲ್ಲೋದಕ್ಕೆ ತಮ್ಮ ಓಟಾಗಿ ಗೆಲ್ಸಂತ ಮತದಾರರಿಗೆ ಕಾರಣ. ಹೌದು. ಅವ್ರಿಗೆ ತಮ್ಮ ಮೂಲಕ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ಮತದಾನ ಅವ್ರು ಹೇಳಿದಕ್ಕೆ ನಾವು ನಿಂತು ಗೆದ್ದಿರೋದು. ಅದೇ ಗೆಲ್ಸಿದ್ದಾರೆ, ತಮ್ಗೆ ಓಟಾಗಿ ಗೆಲ್ಸಿದ್ದಾರೆ, ಆಯ್ಕೆ ಮಾಡಿದ್ದಾರೆ, ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಮೂಲಕ? ಅವ್ರಿಗೆ ತುಂಬಾ ಹೃದಯ, ಅವರಿಂದ ನಾವು ಗೆದ್ದಿರೋದು, ಅವ್ರಿದ್ರೇನೆ ನಾವು ಗೆದ್ದಿರೋದು. ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನೀವು ಕೂಡ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಅನಿಸಿಕೆಗಳು ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್.